ಒಳ ಮೀಸಲಾತಿ ಪರವಾಗಿ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ದಶಕಗಳ ಹೋರಾಟಕ್ಕೆ ಸಂದ ಗೆಲುವು. ಸುಪ್ರೀಂ ಕೋರ್ಟ್ನ ಈ ತೀರ್ಪನ್ನ ಅತ್ಯಂತ ಹರುಷದಿಂದ ಸಮಾಜ ಬಾಂಧವರು ಸ್ವಾಗತಿಸಿದ್ದಾರೆ. ಜಮಖಂಡಿ ನಗರದ ಎಲ್ಲ ದಲಿತ ಪರ ಸಂಘಟನೆಗಳು ಕೂಡಿಕೊಂಡು ಎಜಿ ದೇಸಾಯಿ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು. ಇದೇ ವೇಳೆ ಶೀಘ್ರವಾಗಿ ರಾಜ್ಯ ಸರ್ಕಾರ ಈ ತೀರ್ಪನ್ನು ಒಪ್ಪಿಕೊಂಡು ಕಾನೂನು ಮೂಲಕ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ರಮೇಶ್ ಬಳೋಲ್ಗಿಡದ್, ರಾಘವೇಂದ್ರ ಆಲಬಾಳ್, ಸೂರಜ್ ಕುಡ್ರಾನಿ, ಸುರೇಶ್ ನಡುವಿನಮನಿ, ಪ್ರೇಮಾ ಬಳೋಲ್ಗಿಡದ್, ಸಂಗಮೇಶ್ ಕಾಂಬಳೆ, ಹರೀಶ್ ನಡುವಿನಮನಿ, ಮಂಜುನಾಥ್ ಇಂಚಿಗೇರಿ, ಮಹೇಶ್ ಶಿಂಗೆ, ನಾಗು ಮೀಶಿ, ವಿಲಾಸ್ ನಡುವಿನಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಭರತೇಶ್ ಪಾಣಕ್ನವರ್, ಜಮಖಂಡಿ. ಇವತ್ತು ಸಮಸ್ತ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಬಹಳ ಐತಿಹಾಸಿಕ ಸುಪ್ರೀಂ ಕೋರ್ಟ್ನ ತೀರ್ಪು ಹೊರಬಿದ್ದಿದೆ. ಆ ತೀರ್ಪು ಏನೆಂದರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಮೀಸಲಾತಿ ಇತ್ತು, ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಅಂದರೆ ಏನು SC-ಗಳಿಗೆ ಮೀಸಲಾತಿ ಸಂವಿಧಾನಬದ್ಧವಾಗಿ ಐತಲ್ಲ, ರೈಟು ಮತ್ತು ಲೆಫ್ಟು, ಈ ಮೀಸಲಾತಿ ಇಬ್ಬರು ಸಹಿತ ಯಾಕೆ ಈ ಜನಾಂಗ ಇವತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿತಾ ಇದ್ದಾರೆ? ಮೀಸಲಾತಿ ಯಾಕೆ ಇವ್ರಿಗೆ ಇದ್ರೂ ಸಹಿತ ಇವರು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಅವತ್ತಿನ ಸರ್ಕಾರ ನ್ಯಾಯಮೂರ್ತಿ ಸದಾಶಿವ ಅನ್ನುವಂಥವರನ್ನು ನೇಮಕ ಮಾಡಿ ಆ ಆಯೋಗವನ್ನು ರಚಿಸಿ ಇವತ್ತು ಆ ಸದಾಶಿವ ಆಯೋಗ ಅಂತಿಮವಾಗಿ ಒಂದು ತೀರ್ಪನ್ನು ಕೊಡುತ್ತೆ. ಏನು SC-ಗಳಲ್ಲಿ ಮೂಲ ಅಸ್ಪೃಶ್ಯರಿದ್ದಾರೆ, ಮೂಲ ದಲಿತರಿದ್ದಾರೆ, ಮೂಲ ನಿವಾಸಿಗಳಿದ್ದಾರೆ, ವಲಯ ಮತ್ತು ಮಾದಿಗ ಜಾತಿಗಳಿಗೆ ಈ ಮೀಸಲಾತಿಯನ್ನು ಕೊಟ್ಟಿದ್ದೇ ಆದರೆ ಅವರು ಅತ್ಯಂತ ಸಾಮಾಜಿಕವಾಗಿ ಮುಂದೆ ಬರ್ತಾರಂತ ನನಗೆ ಅಂದರೆ ಮಾದಿಗ ಸಮುದಾಯಕ್ಕೆ ಶೇಕಡ 6% ಮೀಸಲಾತಿ, ಜೊತೆಗೆ ಛಲವಾದಿ ಸಮುದಾಯಕ್ಕೆ 5.5% ಮೀಸಲಾತಿಯನ್ನು ಈ ಆಯೋಗ ಅಂತಿಮವಾಗಿ ಕೊಡುತ್ತೆ. ಅದರ ಅನ್ವಯ ಸಾಕಷ್ಟು ಸುಮಾರು 25 ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟ ಮಾಡಿ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸಿ ಈ ಒಂದು ಹೋರಾಟ ಯಶಸ್ವಿಯಾಗಲಿಕ್ಕೆ ಹಲವಾರು ದಲಿತ ಮುಖಂಡರು, ದಲಿತ ಪರ ಹೋರಾಟಗಾರರು, ದಲಿತ ಪರ ಚಿಂತಕರು ಕಾರಣರಾಗಿದ್ದಾರೆ. ಈ ಒಂದು ಹೋರಾಟದಲ್ಲಿ ತಮ್ಮ ಜೀವನವನ್ನೇ ಕಳ್ಕೊಂಡವರು ಉದಾಹರಣೆಗೆ ಇದ್ದಾರೆ ನಮ್ಮ ಮುಂದೆ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮತ್ತು ವಿವಾದಗಳಾಗಿ ಸಂಪೂರ್ಣವಾಗಿ ಪರಿಶೀಲನೆಯಾಗಿ ಏನು ಸದಾಶಿವ ಆಯೋಗ ನ್ಯಾಯಸಮ್ಮತವಾಗೈತಿ. ರೈಟು ಮತ್ತು ಲೆಫ್ಟ್ಗಳಿಗೆ ಮೀಸಲಾತಿ ಎಲ್ಲ ಸರ್ಕಾರಗಳು ಕಡ್ಡಾಯವಾಗಿ ಕೊಡಬೇಕಂತ ಆದೇಶವನ್ನು ಹೊರಡಿಸಿದ್ದಾವೆ. ಅದನ್ನು ಸ್ವಾಗತ ಮಾಡಿ ಇಲ್ಲಿರ್ತಕ್ಕಂಥ ಏನು ಮೂಲ ದಲಿತರಿದ್ದೀವಿ ನಾವು, ರೈಟು ಮತ್ತು ಲೆಫ್ಟ್, ಇವರಿಗೆ ಈ ಮೀಸಲಾತಿ ಅನ್ವಯವಾಗುತ್ತೆ. ಇನ್ನು ಉಳಿದಂಥ 98 ಜಾತಿಗಳಿಗೆ ಏನು SC-ಗಳಲ್ಲಿ 101 ಜಾತಿ